ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು FIR ರಿಜಿಸ್ಟರ್ ಆಗಿದೆ. ಈ FIR ರಾಜು ಅಂತ ಬ್ರಾಂಚ್ ಮ್ಯಾನೇಜರ್ CMS ಇನ್ಫೋ ಸಿಸ್ಟಮ್ಸ್ ಕಂಪನಿ ದಾಖಲ ಮಾಡಿದ್ದಾರೆ. ಇದರಲ್ಲಿ ಅವ್ರದ್ದು ಮೇನ್ ಅಲಿಗೇಷನ್ ಏನಂದ್ರೆ CMS ಬೇಸಿಕಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಲೋಕಲ್ ಬ್ಯಾಂಕ್ಸ್ಗೆ. ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂದ್ರೆ ಅವರು ಬ್ಯಾಂಕ್ ಇಂದ ಹಣ ಕಲೆಕ್ಟ್ ಮಾಡಿಕೊಂಡು ATMsಗೆ ರೀಪ್ಲೆನಿಶ್ ಮಾಡ್ತಾರೆ. ಸೊ ರೀಸೆಂಟ್ಲಿ ಆಡಿಟ್ ಮಾಡುವಾಗ ಅವರಿಗೆ ಗೊತ್ತಾಯಿತು ದಟ್ 15 ATMs ನಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಇದೆ. ಅಂದ್ರೆ ಎಷ್ಟು ಕ್ಯಾಶ್ ಸಿಸ್ಟಮ್ ಪ್ರಕಾರ ಡಿಪಾಸಿಟ್ ಆಗಿದೆ ಅಷ್ಟು ಕ್ಯಾಶ್ ATM ಅಲ್ಲಿ ಇರಲಿಲ್ಲ. ಸೊ ಟೋಟಲ್ ಅಮೌಂಟ್ ಗ್ಯಾಪ್ ಏನಿದೆ ಅದು 3 crores and 40 lakhs ಆಡಿಟ್ ರಿಪೋರ್ಟ್ ಪ್ರಕಾರ ಬಂದಿದೆ. ಇದರ ಮೇಲೆ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಕೇಸ್ ತಗೊಂಡಿದ್ದೀವಿ, ತನಿಖಾ ಸ್ಟಾರ್ಟ್ ಆಗಿದೆ. ಅವರು ಇಬ್ರು ಜನಗೆ FIR ನಿಮ್ದು ಅಕ್ಯೂಸ್ ಮಾಡಿದ್ದಾರೆ, ನಂದೀಶಾ ಮತ್ತೆ ಮಧುಕುಮಾರ್ M ಅಂತ. ಅವರು ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಆ ರೂಟ್ ಮೇಲೆ ಎಷ್ಟು ATMs ಇದೆ ಅದರಲ್ಲಿ ರಿಪ್ಲೆನಿಶ್ ಮಾಡ್ತಾ ಇದ್ರು ಕ್ಯಾಶ್. ಸೊ ಆಸ್ ಆಫ್ ನಾವು ಇಬ್ರು ಜನ ಮೇಲೆ ಅವರು FIR ಕೊಟ್ಟಿದ್ದಾರೆ. ಬಟ್ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಗೆ ವೆರಿಫೈ ಮಾಡಬೇಕು. FIR ಪ್ರಕಾರ 15 ATMs ಅವರು ಬರ್ದಿದ್ದಾರೆ. ಬಟ್ ನಮ್ಗೆ ಅದೇ ವೆರಿಫೈ ಮಾಡಬೇಕು. ಆ ರೂಟ್ ಮೇಲೆ 22 ATMs ಇತ್ತು, ಬಟ್ FIR ಪ್ರಕಾರ 15 ಅವರು ಬರ್ದಿದ್ದಾರೆ. ಅದು ಆಕ್ಚುಲಿ ನಮಗೆ ವೆರಿಫೈ ಮಾಡಬೇಕು. ನಮಗೆ ಫುಲ್ ಸ್ಟೆಪ್ ಆಕ್ಚುಲಿ ನೋಡಬೇಕು, ಫ್ರಮ್ ದ ಟೈಮ್ ಆಫ್ ಕಲೆಕ್ಷನ್ ಆಫ್ ಕ್ಯಾಶ್ ಟು ಡಿಪಾಸಿಟ್ ಇನ್ ದಿ ATM. ನಮಗೆ ಎಲ್ಲ ಸ್ಟೆಪ್ಸ್ ನೋಡಬೇಕು, ಎಷ್ಟು ಸ್ಟೆಪ್ಸ್ ಇದೆ ಮತ್ತೆ ಎಷ್ಟು ಪರ್ಸನ್ಸ್ ಇನ್ವಾಲ್ವ್ ಇದ್ದಾರೆ, ಅವ್ರದ್ದು ಏನು ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ, ನಮಗೆ ಎಲ್ಲ ನೋಡಬೇಕು. ಅದಾದ ನಂತರ ನಾವು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬಹುದು. ಸೊ ಜಸ್ಟ್ ತನಿಖಾ ಸ್ಟಾರ್ಟ್ ಆಯಿತು, ನಮಗೆ ಅವರು ಕೋಆಪರೇಟ್ ಮಾಡ್ತಿದ್ದಾರೆ. ಶಾರ್ಟ್ಲಿ ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗ್ತೀವಿ, ಎಕ್ಸಾಕ್ಟ್ಲಿ ಯಾರು ಮಾಡಿದ್ದಾರೆ ಮತ್ತೆ ಎಷ್ಟು ಜನ ಇನ್ವಾಲ್ವ್ ಇದ್ರು. ಅದೇ ಅವರು ಕಂಪ್ಲೇಂಟ್ ಅಲ್ಲಿ ಅದು ಹಾಕಿಲ್ಲ. ಸೊ ನಮ್ಗೆ ಎಸ್ಟಾಬ್ಲಿಷ್ ಮಾಡಬೇಕು. ಈಗ ನಮ್ಗೆ CCTV ನೋಡ್ಬೇಕು, ಅವ್ರದ್ದು ಎಲ್ಲ ಡೇಟಾ ಕಲೆಕ್ಟ್ ಮಾಡಬೇಕು, ಮತ್ತೆ ಎಷ್ಟು ATMs ಇದೆ, ಎಷ್ಟು ಡಿಪಾಸಿಟ್ ಆಗಿದೆ, ಯಾವಾಗ ATM ಖಾಲಿ ಆಯ್ತು, ಎಲ್ಲ ನಮ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ತುಂಬಾ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಅದು ಅನಲೈಸ್ ಮಾಡಿಕೊಂಡು ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗಬಹುದು.